ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಅನುಭವದ ಬಗ್ಗೆ ಮಾತಾಡೋಣ. ಶೀರ್ಷಿಕೆ ಆಲೋಚನೆ ಕಟ್ಟಿದ ಮನೆ. ಅಂದ್ರೆ ಒಂದು ಬಲವಾದ ಆಲೋಚನೆ, ಒಂದು ಸ್ಪಷ್ಟವಾದ ಸಂಕಲ್ಪ ಹೇಗೆ ನಿಜವಾದ, ಕಣ್ಣಿಗೆ ಕಾಣುವ ವಾಸ್ತವವನ್ನು ಸೃಷ್ಟಿ ಮಾಡಬಲ್ಲದು ಅನ್ನೋದನ್ನ ಈ ಕಥೆ ನಮಗೆ ತೋರಿಸುತ್ತೆ. ಬನ್ನಿ, ಏನಿದು ಅಂತ ನೋಡೋಣ. ಈ ಮಾತನ್ನು ಕೇಳಿದ್ರೆ ಎಂಥ ಬಲವಾದ ನಂಬಿಕೆ ಅಲ್ವಾ? ಆದ್ರೆ ಈ ನಂಬಿಕೆ ಸುಮ್ನೆ ಬಂದಿದ್ದಲ್ಲ. ಇದರ ಹಿಂದೆ ಒಂದು ರೋಚಕವಾದ ಕಥೆನೇ ಇದೆ. ಈ ತೀರ್ಮಾನಕ್ಕೆ ಅವರು ಬರಲು ಕಾರಣವಾದ ಆ ಅನುಭವ ಆದ್ರೂ ಏನು? ಬನ್ನಿ, ಅದೇನು ಅಂತ ತಿಳ್ಕೊಳ್ಳೋಣ. ಈ ಕಥೆ ಶುರುವಾಗೋದು ಒಂದು ಜೋಡಿಯಿಂದ. ಅನೇಕರ ಹಾಗೆ ಇವರು ದ ಸೀಕ್ರೆಟ್ ಪುಸ್ತಕದಿಂದ ತುಂಬಾನೇ ಪ್ರಭಾವಿತರಾಗಿದ್ರು. ಅವರಿಗೊಂದು ಆಸೆ ಇತ್ತು, ಬಾಡಿಗೆಗೆ ಒಂದು ಹೊಸ ಚೆನ್ನಾಗಿರೋ ಅಪಾರ್ಟ್ಮೆಂಟ್ ಹುಡುಕಬೇಕು ಅಂತ. ಇದೇ ನೋಡಿ ಅವರ ಮೊದಲ ಸ್ಪಷ್ಟವಾದ ಉದ್ದೇಶ. ನೋಡಿ, ಇದೇ ತುಂಬಾ ಮುಖ್ಯವಾದ ಪಾಯಿಂಟ್. ಅವರು ಏನೋ ಒಂದು ಮನೆ ಬೇಕು ಅಂತ ಅನ್ಕೊಂಡಿಲ್ಲ, ಬದಲಿಗೆ ಬಾಡಿಗೆಗೆ ಒಂದು ಹೊಸ ಅಪಾರ್ಟ್ಮೆಂಟ್. ಎಷ್ಟು ನಿಖರವಾಗಿತ್ತು ಅಲ್ವಾ ಅವರ ಗುರಿ? ಇಷ್ಟು ಸ್ಪಷ್ಟತೆ ಇರೋದಕ್ಕೆ ಅಲ್ವಾ ಮುಂದಿನದೆಲ್ಲ ಸಾಧ್ಯವಾಗಿದ್ದು. ಸರಿ, ಗುರಿಯಂತೂ ಪಕ್ಕಾ ಇತ್ತು. ಹಾಗಾದ್ರೆ ಅದನ್ನ ನಿಜ ಮಾಡ್ಕೊಳ್ಳೋಕೆ ಅವ್ರು ಏನ್ ಮಾಡಿದ್ರು? ಅವರ ಪ್ಲಾನ್ ಏನಿತ್ತು? ಆ ಗುರಿಯನ್ನ ವಾಸ್ತವಕ್ಕೆ ತರಲು ಅವರು ಯಾವ ದಾರಿ ಹಿಡಿದ್ರು? ಅವರು ಸುಮ್ನೆ ಆಸೆ ಪಡ್ಲಿಲ್ಲ, ಬದಲಾಗಿ ಅದನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಜೀವಿಸಿದ್ರು ಅಂತಾನೆ ಹೇಳಬಹುದು. ದಿನಕ್ಕೆ 2 ಸಲ 10 ನಿಮಿಷ ಅಷ್ಟೇ. ಆದ್ರೆ ಆ ಸಮಯದಲ್ಲಿ ಅವರು ತಮ್ಮ ಕನಸಿನ ಮನೆಯಲ್ಲಿಯೇ ವಾಸಿಸ್ತಿದ್ರು. ಆ ಮನೆ ಹೇಗಿರ್ಬೇಕು, ಅದರಲ್ಲಿ ಏನೆಲ್ಲಾ ಸೌಲಭ್ಯಗಳಿರ್ಬೇಕು, ಯಾವ ಜಾಗದಲ್ಲಿರ್ಬೇಕು, ಎಲ್ಲವನ್ನೂ ಮನಸ್ಸಿನಲ್ಲಿ ಚಿತ್ರಿಸ್ಕೊಂಡು ಅದನ್ನೇ ಮಾತಾಡ್ತಾ ತಮ್ಮ ಆಲೋಚನೆಯನ್ನು ಮತ್ತಷ್ಟು ಬಲಪಡಿಸ್ತಿದ್ರು. ಅವರ ಮನಸ್ಸಲ್ಲಿ ಮನೆ ರೆಡಿ ಇತ್ತು, ಪ್ಲಾನ್, ಡಿಸೈನ್ ಎಲ್ಲವೂ ಪಕ್ಕಾ. ಆದ್ರೆ ಮನಸ್ಸಲ್ಲಿ ಕಟ್ಟಿದ ಮನೆ ಈ ಜಗತ್ತಲ್ಲಿ ಹೇಗೆ ಪ್ರತ್ಯಕ್ಷ ಆಗತ್ತೆ? ಇಲ್ಲಿಂದಾನೇ ನೋಡಿ ಕಥೆ ಅಸಲಿ ತಿರುವು ತಗೊಳ್ಳೋದು. ಅವರು ಒಂದು ದಾರಿಯಲ್ಲಿ ಹುಡುಕುತ್ತಿದ್ರೆ ವಿಧಿ ಅವರಿಗಾಗಿ ಇನ್ನೊಂದು ದಾರಿಯನ್ನೇ ತೆರೆದಿಟ್ಟಿತ್ತು. ಅನಿರೀಕ್ಷಿತವಾಗಿ, ಆದ್ರೆ ಅವರ ಜೀವನವನ್ನೇ ಬದಲಾಯಿಸೋ ಹಾಗೆ ಒಂದು ಅವಕಾಶ ಅವರ ಮುಂದೆ ಬಂತು. ಅವರು zads.com ಅನ್ನೋ ವೆಬ್ಸೈಟ್ ಮೂಲಕ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹತ್ರ ಒಂದು ಮನೆ ಇದೆ ಮಾರಾಟಕ್ಕೆ ಅಂತ. ಎಲ್ಲಿ ಬಾಡಿಗೆ ಮನೆ, ಎಲ್ಲಿ ಸ್ವಂತ ಮನೆ. ಇವ್ರಿಗೂ ಅದಕ್ಕೂ ಸಂಬಂಧವೇ ಇರಲಿಲ್ಲ. ಅದಕ್ಕೆ ಅವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಇಲ್ಲೇ ನೋಡಿ ಮ್ಯಾಜಿಕ್ ಆಗೋದು. ನಮ್ಮ ತರ್ಕ, ನಮ್ಮ ಲಾಜಿಕ್ ಎಲ್ಲ ಒಂದು ಕಡೆ ಆದ್ರೆ ನಮ್ಮ ಮನಸ್ಸಿನ ಒಳಗಿಂದ ಬರೋ ಒಂದು ಸಣ್ಣ ಧ್ವನಿ ಇರುತ್ತಲ್ಲ, ಅದಕ್ಕೆ ಎಲ್ಲಿಲ್ಲದ ಶಕ್ತಿ ಇರುತ್ತೆ. ಇವರಿಗೂ ಹಾಗೆ ಆಯ್ತು. ಏನೂ ಗೊತ್ತಿಲ್ಲ, ಅದೇ ಅವ್ರ ಮನೆ ಬಗ್ಗೆ ಅವ್ರಿಗೆ ಇಮೇಲ್ ಮಾಡ್ಲೇಬೇಕು ಅಂತ ಅವರ ಮನಸ್ಸು ಹೇಳಿತು. ಅವರು ಆ ಮಾತನ್ನ ಕೇಳಿದ್ರು. ಆ ಒಂದು ಇಮೇಲ್ ಕಳಿಸಿದ್ಮೇಲೆ ಏನಾಯ್ತು ಗೊತ್ತಾ? ಎಲ್ಲವೂ ಒಂದು ಸಿನಿಮಾ ತರಹ ಫಾಸ್ಟ್ ಫಾರ್ವರ್ಡ್ ಮೋಡ್ನಲ್ಲಿ ನಡೀತು. ಅವರ ಕಲ್ಪನೆ ನಿಜವಾಗುವ ಸಮಯ ಬಂದೇ ಬಿಟ್ಟಿತ್ತು. ಈ ಟೈಮ್ಲೈನ್ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ. ಒಂದೇ ವಾರದಲ್ಲಿ ಮೊದಲನೇ ದಿನ ಮನೆ ನೋಡಿದ್ರು, 2ನೇ ದಿನಕ್ಕೆ ಲೋನ್ ಪ್ರೀ ಅಪ್ರೂವ್ ಆಯ್ತು, 3ನೇ ದಿನ ಆಫರ್ ಕೊಟ್ರು, ವಾರದ ಕೊನೆಗೆಲ್ಲ ಪೇಪರ್ ವರ್ಕ್ ಮುಗಿದು ಮನೆಯ ಮಾಲೀಕರೇ ಆಗ್ಬಿಟ್ರು. ಇದು ನಿಜಕ್ಕೂ ನಂಬೋಕಾಗ್ದಷ್ಟು ವೇಗ ಅಲ್ವಾ? ಅವರು ಆ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಅವರಿಗೆ ಅದು ಬೇರೆಯವರ ಮನೆ ಅಂತ ಅನಿಸ್ಲೇ ಇಲ್ಲ. ಅರೆ, ಇದು ನಂದೇ ಮನೆ ಅಲ್ವಾ ಅನ್ನೋ ಒಂದು ಬಲವಾದ ಫೀಲಿಂಗ್. ಇನ್ನೂ ಆಶ್ಚರ್ಯ ಅಂದ್ರೆ ಆ ಮನೆಯ ಮಾಲೀಕರು ಹೇಳಿದ್ರು, ನಾವಿನ್ನೂ ಈ ಮನೆನ ಮಾರ್ಕೆಟ್ಗೆ ಹಾಕೇ ಇಲ್ಲ ಅಂತ. ಅಂದ್ರೆ ಆ ಮನೆ ಅವ್ರಿಗೋಸ್ಕರನೇ ಕಾಯ್ತಾ ಇತ್ತೇನೋ. ಸರಿ, ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಈ ಇಡೀ ಅನುಭವದಿಂದ ನಾವು ಕಲಿಯದೇಟಾದ ಪಾಠವಾದ್ರೂ ಏನು? ಈ ಎಲ್ಲದರ ಹಿಂದಿನ ರಹಸ್ಯ ಏನು? ಏನಿದು ನಂಬಿಕೆಯ ವಾಸ್ತುಶಿಲ್ಪ? ನೆನ್ಪಿದ್ಯಾ, ನಾವು ಕಥೆಯ ಆರಂಭದಲ್ಲಿ ಈ ಮಾತನ್ನು ನೋಡಿದ್ವಿ. ಆಗ ಇದು ಕೇವಲ ಒಂದು ವಾಕ್ಯದ ಹಾಗೆ ಕಂಡಿತ್ತು. ಆದ್ರೆ ಈಗ ಅವರ ಈ ಅದ್ಭುತ ಅನುಭವದ ನಂತರ ಇದೊಂದು ಬರೀ ಮಾತಲ್ಲ, ಇದೊಂದು ಅನುಭವದಿಂದ ಹುಟ್ಟಿದ ಸತ್ಯ. ಅವರು ಈಗ ಇದನ್ನ ಪೂರ್ತಿಯಾಗಿ ನಂಬ್ತಾರೆ, ಯಾಕಂದ್ರೆ ಅವರು ಅದನ್ನ ಸ್ವತಃ ಅನುಭವಿಸಿದ್ದಾರೆ. ಕೊನೆಗೆ ಒಂದು ಪ್ರಶ್ನೆ. ಒಂದು ಸ್ಪಷ್ಟವಾದ ಆಲೋಚನೆಗೆ ಒಂದು ಮನೆಯನ್ನೇ ನಿರ್ಮಿಸುವ ಶಕ್ತಿ ಇದ್ರೆ, ಹಾಗಾದ್ರೆ ನಮ್ಮ ಆಲೋಚನೆಗಳಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಸೃಷ್ಟಿ ಮಾಡ್ಬೋದು? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ.